ಬ್ರೇಕ್. ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. 2018ರ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ಸಂಬಂಧ ಕೋರ್ಟ್ ವಿಚಾರಣೆಗೆ ಹಾಜರಾಗದೆ ಗೈರಾಗಿದ್ರು. ಹೀಗಾಗಿ 42ನೇ ಎಸಿಎಂಎಂ ಕೋರ್ಟ್ನಿಂದ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಯಾಗಿದೆ. 2018ರ ಚುನಾವಣಾ ವೇಳೆ ಮತದಾರರಿಗೆ ಆಮಿಷದ ಆರೋಪದಡಿ ಅಬಕಾರಿ ಕಾಯ್ದೆ ಐಪಿಸಿ ಅಡಿ ಕೇಸ್ ದಾಖಲಾಗಿತ್ತು. ಪ್ರತಿಷ್ಠಿತ ಇನ್ಫೋಸಿಸ್ನಿಂದ ಸಿಎಸ್ಆರ್ ಫಂಡ್ ಕೊಡಿಸುವುದಾಗಿ ಹೇಳಿ ಮೂವರು 6.30 ಕೋಟಿ ರೂಪಾಯಿ ವಂಚಿಸಿದ್ದಾರೆ. ನಕಲಿ ಐಡಿ ಕಾರ್ಡ್, ಲೆಟರ್ ತೋರಿಸಿ ವಂಚಿಸಿದ್ದ ಚಿಕ್ಕಮಗಳೂರಿನ ಗಗನ್ ಎಂಬಾತನನ್ನ ದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಇನ್ಫೋಸಿಸ್ನ ಸಿಎಸ್ಆರ್ ವಿಭಾಗದ ರೀಜನಲ್ ಹೆಡ್ ಎಂದು ಹೇಳಿ ಮೈಸೂರು ಮರ್ಕಂಟೈಲ್ ಕಂಪನಿಗೆ 3 ಕೋಟಿಗಟ್ಟಲೆ ವಂಚಿಸಿದ್ದ. ಹಿಂದೂ ಧರ್ಮ ಆಚಾರ್ಯ ಸಭೆ ಮುಗಿಸಿ ಇವತ್ತು ಕೇಂದ್ರ ಸಚಿವ ಅಮಿತ್ ಶಾ ನಗರೂರಿನಿಂದ ಬೆಂಗಳೂರಿಗೆ ನಿರ್ಗಮಿಸಿದ್ರು. ರಸ್ತೆ ಮಾರ್ಗವಾಗಿ ಎಚ್ಎಎಲ್ ಏರ್ಪೋರ್ಟ್ನತ್ತ ತೆರಳಿದ್ದರಿಂದ ನೆಲಮಂಗಲ ಬೆಂಗಳೂರು ತುಮಕೂರು ಹೈವೇಯಲ್ಲಿ 3-4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆಂಬ್ಯುಲೆನ್ಸ್ ವಾಹನ ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿತ್ತು. ಶಾ ನಿರ್ಗಮಿಸಿದ ಬಳಿಕ ಟ್ರಾಫಿಕ್ ಕ್ಲಿಯರ್ ಆಯಿತು.